ಸಡನ್ ಆಗಿ ಪುನೀತ್ ಸರ್ ಇಲ್ಲ ಅಂತ ಅಲ್ಲ ಅದು ನೋಡಿ ನಾನು ಎಂತ ಇನ್ಸಿಡೆನ್ಸ್ ಅಂದರೆ ಜುಲೈಯಲ್ಲಿ ಈ ಹೋಟ್ಲ್ ಓಪನ್ ಮಾಡ್ತೀನಿ. ಜುಲೈ 17th or 18th 15th ಏನೋ ಲಾಕ್ಡೌನ್ ಓಪನ್ ಆಯಿತು. ಅಷ್ಟರೊಳಗೆ ಈ ಹೋಟ್ಲಿತ್ತು. ನಾನು ನೋಡೋಕ್ಕೆ ಹೋಗಲೇ ಇಲ್ಲ. ನಾನೇ ಬರ್ತೀನಿ ಭಾನುವಾರ ಊಟಕ್ಕೆ ಅಂತ ಹೇಳಿದ್ರು. ನೋಡಿ ಅವತ್ತು ನಾನೇನೋ ಬುಧವಾರ ಮೀಟ್ ಮಾಡಿಲ್ಲ ಅಂದಿದ್ದರೆ ಇಷ್ಟಾಯ್ತು. ಜುಲೈ ಆಯಿತು, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳು. ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ ಇಂದು ಮನೆ ದೇವರ ಯಾವುದು ಆ ಭಾವನೆಗಳಲ್ಲಿರುವಂಥ ವ್ಯಕ್ತಿಗಳು ಸಿಗೋದು ತುಂಬ ಕಷ್ಟ ಇದೆ. ಏನಕ್ಕಂದ್ರೆ ನಾವು ಆ ಮನೇಲಿ ತಗ್ಗಿ ಬಗ್ಗಿ ಬದುಕೋದನ್ನು ಕಲಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಪಾಠಶಾಲೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿ. ಹಿಂಗೆ ಬದುಕಬೇಕ್ರಿ, ಹಂಗೆಲ್ಲ ಇರಬಾರ್ದು, ಈ ಥರ ಹೋಗ್ಬೇಕು ಚಂದ್ರು ಅಂದ್ರೆ ಆ ನಡೆ ನಾವು ನಡ್ಸ್ಕೊಂಡು ಹೋಗಿದ್ದಕ್ಕೆ ತಾನೇ ಇವತ್ತು ಬದುಕಿದ್ವಿ. ಆ ಮನೇಲಿ ಕೆಲಸ ಮಾಡ್ತಿದ್ದವನೊಬ್ಬ ಆ ವ್ಯಕ್ತಿನ ಕರೆಸಿ ಸ್ಟೇಜ್ ಕೊಟ್ಟು ವೇದಿಕೆ ಕೊಟ್ಟು ಅದ್ರಲ್ಲಿ ಮಾತಾಡಿದಾಗ ನನ್ನ ಕಣ್ಣಲ್ಲಿ ಅದು ಆನಂದ ಭಾಷ್ಪ ಹೇಳಕ್ಕೆ ಅಸಾಧ್ಯ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ಅದಾಗ್ತಿದ್ದಂಗೆನೆ ನನಗೆ ಫೆಬ್ರವರಿ 27ನೇ ತಾರೀಕು ಕಾಲ್ ಫ್ರ್ಯಾಕ್ಚರ್ ಆಯಿತು. ಎಲ್ಲೋ ಬಿಸ್ನೆಸ್ ಎಲ್ಲ ಜೋರಾಗಿ ನಡೀತಾ ಇತ್ತು. ತುಂಬ ಖುಷಿಯಾಗಿದ್ವಿ. ನೋಡಿದ್ರೆ ದೇವರು ಕೊಟ್ಟ ಕಿತ್ಕೊಂಡ್ಬಿಟ್ಟ. ಅದು ಕೇಳಲೇಬೇಕು ಸರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೀವು ಅವರ ಅತಿ ದೊಡ್ಡ ಅಭಿಮಾನಿ. ಅಭಿಮಾನಿ ಅಲ್ಲ, ಅಭಿಮಾನಿ ಅನ್ನೋದಕ್ಕಿಂತಾನು ನೀವು ಎಲ್ಲಾ ತರದಲ್ಲೂ ಕೂಡ ಅವರನ್ನ ಅಣ್ಣ ತಮ್ಮ ಎಲ್ಲ ಸದಸ್ಯರ ಕುಟುಂಬ ಸದಸ್ಯರ ತರ ಇದ್ರು. ಸಡನ್ ಆಗಿ ಪುನೀತ್ ಸರ್ ಇಲ್ಲ ಅಂತ ಅದು ನೋಡಿ ನಾನು ಎಂತ ಇನ್ಸಿಡೆನ್ಸ್ ಅಂದ್ರೆ ನಾನು ಅವರು ಫೆಬ್ರವರಿ 17th ನನಗೆ ಫೋನ್ ಮಾಡ್ತಾರೆ. ನನಗೆ ಈ ಥರ ಅಡುಗೆ ಬೇಕು ಅಂತಾರೆ, ನಾನು ಕಲಿಸ್ಕೊಡ್ತೀನಿ. ಅದಾದಮೇಲಿಂದ ಮೀಟೇ ಮಾಡಿರಲ್ಲ ನಾನು. ಅಷ್ಟರೊಳಗೆ ಕೊರೋನಾ ಬರುತ್ತೆ. ಸೊ ನಾನು ಬ್ಯುಸಿ ಆಗ್ತೀನಿ. ಜುಲೈಯಲ್ಲಿ ಈ ಹೋಟ್ಲ್ ಓಪನ್ ಮಾಡ್ತೀನಿ. ಜುಲೈ 17th or 18th 15th ಏನೋ ಲಾಕ್ಡೌನ್ ಓಪನ್ ಆಯಿತು. ಅಷ್ಟರೊಳಗೆ ಈ ಹೋಟ್ಲಿತ್ತು. ನಾನು ನೋಡೋಕ್ಕೆ ಹೋಗಲೇ ಇಲ್ಲ. ಯಾವಾಗ ಅವರು ಶುಕ್ರವಾರ 2 ದಿನಕ್ಕೆ ಮುಂಚೆ ಬುಧವಾರ ದಿನ ಕರೆಸಿದ್ರು ಅವರೇ. ಏನು ರೀ ಬೆಂಗಳೂರಲ್ಲಿ ಇದ್ದೀರಾ, ಊರು ಬಿಟ್ಟು ಹೋಗಿದ್ದೀರಾ, ಏನು ಫೋನು ಇಲ್ಲ, ಇಲ್ಲ ಬಾಯ್ ಇಲ್ಲ ಅಂದರು. ಬಾಸ್ ಹುಡುಗರೆಲ್ಲ ಕೈ ಕೊಟ್ಬಿಡೋರೆ, ಕೊರೋನಾ ಸ್ವಲ್ಪ ಬಿಸ್ನೆಸ್ ಒಂಚೂರು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಇಂಥ ಟೈಮಲ್ಲಿ ಅದಕ್ಕಿಂತ ಬರೋಕ್ಕಾಗಿಲ್ಲಲ್ಲ. ಒಳ್ಳೇದು ಫಸ್ಟ್ ಇಂಪ್ರೂವ್ ಮಾಡಿ ನಾನೇ ಬರ್ತೀನಿ ಭಾನುವಾರ ಊಟಕ್ಕೆ ಅಂತ ಹೇಳಿದ್ರು. ನೋಡಿ ಅವತ್ತು ನಾನೇನೋ ಬುಧವಾರ ಮೀಟ್ ಮಾಡಿಲ್ಲ ಅಂದಿದ್ದರೆ ಸುಮಾರು 1.5-2 hours ಜೊತೆಲೇ ಮಾತಾಡ್ತಾ ಕೂತೀವಿ. ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಮೀಟ್ ಮಾಡ್ತಾಯಿದ್ದೆ. ಈ ಕೊರೋನಾ ಬಂತಲ್ಲ, ಲಾಕ್ಡೌನು ಅದು ಇದೆಲ್ಲ ಆಗಿರೋದ್ರಿಂದ ಎಷ್ಟಾಯಿತು. ಜುಲೈ ಆಯಿತು, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳು. ಆ ಥರ ಎಲ್ಲ ವ್ಯಕ್ತಿಗಳು, ಆ ಭಾವನೆ ಕೊಡೋರು, ಆ ಪ್ರೀತಿ ತೋರಿಸೋರು, ಅದನ್ನು ಎಲ್ಲೂ ಬರೋಕ್ಕಿಲ್ಲ. ಯಾವುದು ಆ ಭಾವನೆಗಳಲ್ಲಿರುವಂಥ ವ್ಯಕ್ತಿಗಳು ಸಿಗೋದು ತುಂಬ ಕಷ್ಟ ಇದೆ. ಆ ಮನೇಲಿ ಕೊಡೋ ಬೆಲೆ, ಆ ತೋರಿಸಿದ ರೀತಿಲಿ ನಾವು ಬದುಕೊಂಡು ಹೋಗ್ತಿರೋ ನಡೆ, ಅದನ್ನು ಉಳಿಸ್ಕೊಂಡಿರೋದಕ್ಕೆ ನಮಗೊಂದು ಹೆಮ್ಮೆ ಆಗ್ತಾ ಇದೆ. ಇಲ್ಲಾಂದ್ರೆ ದುರಾಂಕಾರಗಳು ಬಂದ್ಬಿಡುತ್ತೆ. ಮನುಷ್ಯನಿಗೆ ಏನೋ ಒಂದು ಬಂತು ಅಂದರೆ ಮಾತಾಡ್ಸಲ್ಲ. ಆ ಬಾಡಿ ಲ್ಯಾಂಗ್ವೇಜ್ಗಳೇ ಚೇಂಜ್ ಆಗಿರುತ್ತೆ. ಏನಕ್ಕಂದ್ರೆ ನಾವು ಆ ಮನೇಲಿ ತಗ್ಗಿ ಬಗ್ಗಿ ಬದುಕೋದನ್ನು ಕಲಿಸ್ಕೊಟ್ಟಿದ್ದಾರೆ. ಅದು ನಮ್ಮ ಪಾಠಶಾಲೆ. ನಮ್ಮ ಸ್ಕೂಲಲ್ಲಿ ಏನು ಎಜುಕೇಷನ್ ಹೇಳ್ಕೊಡ್ತೀವಿ, ತಂದೆ ತಾಯಿ ಏನೋ ಒಂದು ಬುದ್ಧಿ ಹೇಳ್ಕೊಟ್ಟಿರ್ತಾರೆ. ನಾವು ಕೆಲಸ ಮಾಡೋ ಜಾಗದಲ್ಲಿ ಬದುಕೋದಕ್ಕೊಂದು ದಾರಿ ತೋರಿಸಿರ್ತಾರೆ. ಹಿಂಗೆ ಬದುಕಬೇಕ್ರಿ, ಹಂಗೆಲ್ಲ ಇರಬಾರ್ದು, ಈ ಥರ ಹೋಗ್ಬೇಕು ಚಂದ್ರು ಅಂದ್ರೆ ಆ ನಡೆ ನಾವು ನಡ್ಸ್ಕೊಂಡು ಹೋಗಿದ್ದಕ್ಕೆ ತಾನೇ ಇವತ್ತು ಬದುಕಿದ್ದೀವಿ. ಆ ಮನೆಗಳಲ್ಲಿ ಏನು ಚಂದ್ರು ಬೆಳ್ಳುಳ್ಳಿ, ಆ ಪಿಕ್ಚರ್ಗೆ ಅವ್ರದ್ದೇ ಒಂದು ಪಿಕ್ಚರ್ಗೆ ಒಂದು ಪ್ರಮೋಷನ್ಗೆ ಹೋದೆ. ಆ ಮನೇಲಿ ಕೆಲಸ ಮಾಡ್ತಿದ್ದವನೊಬ್ಬ ಆ ವ್ಯಕ್ತಿನ ಕರೆಸಿ ಸ್ಟೇಜ್ ಕೊಟ್ಟು ವೇದಿಕೆ ಕೊಟ್ಟು ಅದ್ರಲ್ಲಿ ಮಾತಾಡಿದಾಗ ನನ್ನ ಕಣ್ಣಲ್ಲಿ ಅದು ಆನಂದ ಭಾಷ್ಪ ಹೇಳಕ್ಕೆ ಅಸಾಧ್ಯ. ಒಂಥರ ಅದು ನಾವು ಪರದೆಯಿಂದ ನಿಂತ್ಕೊಂಡು ಎಲ್ಲೋ ಹೋಗ್ತೀವಿ, ಪ್ರೋಗ್ರಾಮ್ ಕರ್ಕೊಂಡು ಹೋಗ್ತೀವಿ, ಹಿಂಗೆ ಕೈ ಕಟ್ಟು ಅವ್ರು ಮಾತಾಡ್ತಾ ಇರ್ತಾರೆ. ಆ ಸ್ಟೇಜು ಇದೇ ಬೇರೆ. ನಾವು ಏನು ಇಲ್ದೋ ನಮ್ಮನ್ನು ಒಂದು ವೇದಿಕೆ ಮೇಲೆ ನಿಲ್ಲಿಸ್ಬಿಟ್ರಲ್ಲ, ನಮ್ಮ ಮೇಲೆ ಗೌರವ ಕೊಡ್ತಾ ಇದ್ರಲ್ಲ ಅನ್ನೋದು ತುಂಬ ಖುಷಿ ಆಯಿತು. ಸೊ ತುಂಬ ಜನ ಯೂಸ್ ಮಾಡಿಕೊಂಡ್ರು, ತುಂಬ ಜನ ಕೆಲಸಗಳಾಯಿತು. ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ನೀವು ಕೇಳಿದ್ರೆ ಎಲ್ಲರೂ ಕಮರ್ಷಿಯಲ್ ಥಿಂಕಿಂಗಲ್ಲಿ ಇರ್ತಾರೆ. ನಾನು ಇವತ್ತವರೆಗೂ ಆ ಕಮರ್ಷಿಯಲ್ ಥಿಂಕ್ ಅನ್ನೋದೇ ನನಗೆ ಇದುವರೆಗೂ ಬಂದಿಲ್ಲ. ನೀನು ಎಲ್ಲ ಹೋದ್ರೆ ಇವತ್ತು ಏನೇ ಕೇಳಕ್ಕೆ ಹೋದ್ರು, ಸರ್ ನಮ್ಗೆ ಒಂದು 10,000 ಕೊಡ್ತೀರಾ, 20,000 ಕೊಡ್ತೀರಾ, ಪ್ರಮೋಷನ್ ಕೇಳ್ತಾರೆ. ಸೊ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ಜನ, ನಮ್ಮ ಪ್ರೀತಿ ತೋರಿಸೋ ಜನ, ನಮ್ಮನ್ನು ಪರದೆ ಮೇಲೆ ತೋರಿಸಿರೋದ್ರಿಂದ ನಾವು ಅವ್ರಿಗೆ ಬೆಲೆ ಕೊಡಲೇಬೇಕು. ಯಾರೇ ನಮ್ಮ ಮೀಡಿಯಾದವ್ರು ಯಾರಿಗೇ ಆಗಿರಲಿ,
ಎಲ್ಲರಿಗೂ ನಾವು ಗೌರವ ಕೊಡಲೇಬೇಕು. ಅವ್ರು ಏನನ್ನ ಕೇಳ್ತಾರೆ ಅಂದರೆ ನಾವು ಹೋಗ್ಲೇಬೇಕು. ನಾನು ಕಾಲು ಕುಂಡ್ಕೊಂಡು ಕಾಲು ಮುರಿದೋಯ್ತು. ಓಕೆ. ಆಫ್ಟರ್ ಬೆಳ್ಳುಳ್ಳಿ ಕಬಾಬು ನನಗೆ ಮಾರ್ಚ್ 12 ಕರಿಮಣಿ ಮಾಲೀಕ ಆಯಿತು. ಆಮೇಲೆ ಮಾರ್ಚ್ 15 ನಮ್ಮ ಅಣ್ಣ ತಮ್ಮ ಆದ್ವಿ, ಯೋಗರಾಜ್ ಭಟ್ರು ನಾವಿಬ್ರು. ಓಕೆ. ಸೊ ಆ ಪಿಕ್ಚರ್ ಪ್ರಮೋಷನ್ ಮಾಡಿಕೊಟ್ಟೆ. ಅದಾಗ್ತಿದ್ದಂಗೆ ನನಗೆ ಮಾರ್ಚ್ ಫೆಬ್ರವರಿ 27ನೇ ತಾರೀಕು ಕಾಲ್ ಫ್ರ್ಯಾಕ್ಚರ್ ಆಯಿತು. ಕಾಲ್ ಫ್ರ್ಯಾಕ್ಚರ್ ಆಯಿತು. ಎಲ್ಲ ಬಿಸ್ನೆಸ್ ಎಲ್ಲ ಜೋರಾಗಿ ನಡೀತಾ ಇತ್ತು. ತುಂಬ ಖುಷಿಯಾಗಿದ್ವಿ. ನೋಡಿದ್ರೆ ದೇವರು ಕೊಟ್ಟ ಕಿತ್ಕೊಂಡ್ಬಿಟ್ಟ. ಸೊ ಅದಾಯಿತು. ಆಮೇಲೆ ಪದಾರ್ಥಗಳು ಕೆಡಿಸೋದ್ರು ನಮ್ಮ ಹುಡುಗರುಗಳು. ಬೇಕು ಅನ್ನೋದಕ್ಕಿಂತ ನನ್ನ ಮಾಡ್ಲೇಷನ್ನೇ ಬೇರೆ. ಅವು ಈಗ ಪ್ರತಿಯೊಬ್ಬರು ವ್ಯಕ್ತಿಗಳ ಗುಣಗಳು ಬೇರೆ. ಆಮೇಲೆ ಎಲ್ಲರೂ ಹಾಕಿದ ಮಸಾಲೆ ಸಕ್ಸಸ್ ಆಗಲ್ಲ. ಎಲ್ಲರೂ ಇದು ಮಸಾಲೆ ಅನ್ನೋದೇನು ಆಟ ಅಲ್ಲ, ಅವನೊಂದು ಲೆಕ್ಕಾಚಾರ ಅನ್ನೋದಿರುತ್ತೆ. ಯಾವುದಕ್ಕೆ ಇಷ್ಟ ಹಾಕಿದ್ರೆ ಕ್ವಾಲಿಟಿ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಸ್ವಲ್ಪ ಅದರಲ್ಲೆಲ್ಲ ತಪ್ಪು ಮಾಡ್ಕೊಂಡ್ರು, ಹುಡುಗರುಗಳು ಸ್ವಲ್ಪ ಕೆಡಿಸಿದ್ರು. ನಂಗೆ ಡಾಕ್ಟ್ರ್ ನಿಲ್ಬೇಡ ಅಂದರು. 3 ತಿಂಗಳು ನನಗೆ ಆಲ್ರೆಡಿ ಪ್ಲೇಟ್ ಹಾಕಿದ್ದಾರೆ. ಆಪ್ರೇಷನ್ ಆಯ್ತು. ಅದು ಆಪ್ರೇಷನ್ ಆಗಿ 3 ಮಂತ್ಸ್ ರೆಸ್ಟ್ ಅಂದರೆ ನಾನು ಒಂದು 40 ಡೇಸ್ ಮಾತ್ರ ಇದ್ದೆ. ಆಮೇಲೆ ಅದು ಏನಾಗುತ್ತೆ ಆಗಲಿ, ಹೋದರೆ ಕಾಲ್ತಾನೆ ಹೋಗುತ್ತೆ. ಪ್ಲಾಸ್ಟಿಕ್ ಹೆಸರು ಕೆಡಿಸ್ಕೊಂಡು ನನಗೆ ಇವತ್ತರೆಗೂ ಇಷ್ಟ ಇಲ್ಲ. ನನಗೆ ಹೆಸರಿದೆ, ಅದು ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕು. ಹೆಸರು ಕಳ್ಕೊಳೋದು ತುಂಬ ಕಷ್ಟ. ನನಗೆ ಅದೊಂದು ಮನಸ್ಸಿಗೆ ಇವತ್ತಿಗೂ ನನ್ನ ದೇವ್ರು ಕೊಟ್ಟು ಕಿತ್ಕೊಬಿಟ್ಟ ಅನ್ನೋ ಫೀಲಿಂಗ್ ಇದೆ. ನೋಡಿ, ಯಾವತ್ತೂ ಕೊಡ್ತಾನೆ ಕಿತ್ಕೋತಾನೆ. ಆ ಮಧ್ಯದಲ್ಲಿ ಬರೋದಿದೆಯಾ ಗೊತ್ತಾ, ಅದನ್ನು ಉಳಿಸ್ಕೊಳೋದೇ ಇಂಪಾರ್ಟೆಂಟು. ಅದಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ಇಲ್ಲಿಲ್ಲ ರೀ, ಅವ್ರು ಏನೋ ಬೆಳ್ಳುಳ್ಳಿ ಕಬಾಬ್ ಬಂತು, ತಲೆ ಕೆಟ್ಬಿಟ್ಟು ಆರಾಮಾಗಿ ಜಾಲಿ ಮಜಾ ಮಾಡ್ತಾ ಇರ್ತಾರೆ. ದಯವಿಟ್ಟು ನಾನು ಮಜಾ ಮಾಡಲಿಲ್ಲ. ನನಗೆ ಡಾಕ್ಟ್ರು 3 ಮಂತ್ಸು ಬೆಡ್ ರೆಸ್ಟ್ ಹೇಳಿದರು. ಆ ಮಧ್ಯಗಳಲ್ಲಿ ಸ್ವಲ್ಪ ತೊಂದರೆಗಳಾಯಿತು. ಆವಾಗ ಹೆವಿ ಎಲ್ಲ ಚಾನೆಲ್ಸವರು ನಮ್ಮ ಹೋಟ್ಲು ಮುಂದೆ ಇರ್ತಾಯಿದ್ರು. ಸೊ ಆಮೇಲೆ ಬೇರೆ ನಾನು ಇಲ್ಲ ಅಂದರೆ ಬೇರೆ ಹುಡುಗರದ್ದು ಇಂಟರ್ವ್ಯೂಗಳು ತೊಗೊಳಕ್ಕೆ ಸ್ಟಾರ್ಟ್ ಆದ್ರು. ರಾಹುಲ್ ಅಂದಾಗಲಿ, ಇನ್ನೊಬ್ಬ ನಾಗ ಅಂತ ಇದ್ದ, ಇವ್ರದೆಲ್ಲ ಇಂಟರ್ವ್ಯೂಗಳು ತೊಗೊಳಕ್ಕೆ ಹೋಗಿ ಅವ್ರು ಏನೋ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಅರ್ಥ ಗೊತ್ತಿರೋದಿಲ್ಲ. ಅದರಿಂದ ಏನಕ್ಕೆ ಇವಾಗ ನಾನು ಹೇಳ್ತೀನಲ್ಲ, ನಾನು ರಾಹುಲ ತೊಗೊಂಬರೋ, ರಾಹುಲ ರುಬ್ಕೊಂಬರೋ, ರಾಹುಲ ಅಲ್ಲಾಡ್ಸಪ್ಪ ಅಂತ ಹೇಳಿದ್ದು ಜನಕ್ಕದು ಆ ಪದಗಳು ಇಷ್ಟ ಆಯಿತು. ನಾವು ವ್ಯಕ್ತಿಗತವಾಗಿ ಅದನ್ನು ಫಾಲೋ ಮಾಡ್ಕೊಂಬಂದ್ವಿ. ನನಗೆ 40% ಆಯಿತು, ಅವನಿಗೆ 60% ಹೈಕಾದ. ಕರಿಮಣಿ ಮಾಲೀಕ ಅಂದ, ರಾಹುಲ ಆದ, ಎಲ್ಲ ಆದ. ನನಗೇನು ಗಿಲ್ಟಿ ಫೀಲಿಂಗ್. ನನಗಿರೋ ಮರ್ಯಾದೆ ಯಾರೋ ಒಬ್ರು ಬೆಳೆದ್ರು, ಅದಕ್ಕೆ ಯಾರಿಂದ ನಾರಿ ಸ್ವರ್ಗಕ್ಕೆ ಸೇರಿ ಅಂದಾಗೆ ಯಾವುದೋ ಒಂದು ಪದದಿಂದ ನಾನು ಹೈಲೈಟ್ ಆಗಿರ್ಬೋದು. ನಾರಿ ಸ್ವರ್ಗಕ್ಕೆ ಸೇರಿ ಅದು ನಾವು ಮಾಡಿದ್ದೇನಿಲ್ಲ. ನೋಡಿ, ಯಾವ್ದು ಮಾಡಿರ್ತೀವಿ, ಯಾವ್ದು ತಿಂದಿರ್ತೀವಿ, ಅದೆಲ್ಲ ಋಣ. ಈಗ ನಾನು ಅನ್ಕೊಂಡೆ, ಅಯ್ಯೋ ಅವ್ನಿಗೆ 70 ಆಗಲಿ, ನನಗೆ 30 ಆಗಲಿ, ನನಗೇನು ಬೇಜಾರಿಲ್ಲ. ನನಗಿರೋ ಬೆಲೆ ನನಗಿದ್ದಿರುತ್ತೆ. ನಾನು ಮಾಸ್ಟ್ರು. ಚಿಚಿನ್ಗೇನೋ ಟೈಟ್ಲ್ ಕಾರ್ಡ್ ಇಟ್ಕೊಂಡು ಕರಿತಾ ಇದ್ದೆ. ಎಲ್ಲ ಆಯಿತು. ಅವ್ನು ಮತ್ತೆ ಬೆಳೆದ. ದಿನ ಒಂದು 150-200 ಜನ ಸೆಲ್ಫಿ ತೊಗೊಂಡವರು, ಬಂದು ತಿನ್ಸೋರು, ಕರ್ಕೊಂಡೋಗಿ ಮಜಾ ಮಾಡಿಸೋರು, ಎಲ್ಲ ಆಗಿದೆ. ನಮ್ಗೇನದಕ್ಕೆ ಫೀಲಿಂಗ್ ಇಲ್ಲ. ನಾವಂತೂ ಬೆಳೆದಿದ್ದೀರ, ನಮಗೆ ಸಾಕು. ಈಗ ನಮ್ಗೆ ಕರೆದು ಸುವರ್ಣ ಚಾನಲ್ ಎಲೆಕ್ಷನ್ ಟೈಮಲ್ಲಿ ಬನ್ನಿ ಸರ್, ಯಾರು ಗೆಲ್ತಾರೆ ಯಾರು ಸೋತ ಇಂಟರ್ವ್ಯೂ ಮಾಡಿ, ಕಾಲು ಕುಂಡ್ಕೊಂಡೋಗಿ ಕರ್ಕೊಂಡು ನಾವು ಪಕ್ಕದಲ್ಲೇ ನಮ್ಮ ಹೋಟ್ಲಿರೋದ್ರಿಂದ ಸುವರ್ಣ ಚಾನಲ್ ಕರೆದಾಗ ಕುಂಡ್ಕೊಂಡೋಗಿ ಮಾಡಿದ್ದೀನಿ. ಸವಿರುಚಿನ ನನಗೆ ಮಾರ್ಚ್ 27ನೇ ತಾರೀಕು ಪ್ರೋಮೋ ಮಾಡಿದ್ರು. ಅದು ಹಂಗೆ ಕುಂಡ್ಕೊಂಡೋಗಿ ಇದಿಟ್ಕೊಂಡೋಗಿ ಪ್ರೋಮೋ ಮಾಡಿಕೊಟ್ಟೆ. ಒಂದು 280 ಅಡುಗೆ ಮಾಡಿದೆ. ಪ್ರಪಂಚ ನೋಡಿದ್ರಲ್ಲ, ಆ ಖುಷಿ ಇದೆಯಲ್ಲ, ಅದೆಲ್ಲ ಮರೆಸುತ್ತೆ. ದುಃಖನೂ ಇರುತ್ತೆ, ಸುಖನೂ ಇರುತ್ತೆ. ಸುಖ ಬಂದ್ಬಿಡ್ತು ಅಂದ್ಬಿಟ್ಟು ದುಃಖನ ಮರಿಬೇಡಿ. ದುಃಖನೂ ತಗೋಬೇಕು, ಸುಖನೂ ತಗೋಬೇಕು. ಇಲ್ಲ, ಯಾವುದು ಸಮಾನಾಂತರ ಇರಲ್ಲ. ಒಂದು ಏರುತ್ತೆ, ಒಂದು ಇಳಿಯುತ್ತೆ. ಇದಕ್ಕೂ ಬೇಜಾರು ಮಾಡ್ಕೋಬಾರ್ದು, ಇಲ್ದಿದ್ದಕ್ಕೂ ಬೇಜಾರಾಗಬಾರ್ದು. ಹೆಂಗೋ ನಾವು ಹಿಂಗೆ ಹೋಯ್ತಾ ಇದ್ದೀವಿ, ಅಡ್ಜಸ್ಟಬಲ್ ಆದರೆ ಮಾತ್ರ ಬದುಕಕ್ಕೆ ಸಾಧ್ಯ.